ಯಾರು ಬರಬೇಕಿತ್ತವ? ಹೊಟ್ಟೆಗೆ ತಂದ್ಕೊಳಕ್ಕೆ ಒಬ್ಬರು ಬರಲಿಲ್ಲಲ್ಲಪ್ಪ. ಯಾರು ಬರಬೇಕಿತ್ತು? ಎಲ್ಲಿಂದ ಬರಬೇಕಿತ್ತು? ಎಲ್ಲಿಂದ ಯಾರು ಯೋಚನೆ ಇದ್ರೆ ಬರ್ತಾರೆ, ಯಾರು ಯೋಚನೆ ಇದ್ರೆ ಬರಲ್ಲ ಅಷ್ಟೇ. ಆ ಥರ ಪ್ರತಿ ದಿವಸ ಯಾರು ಬರ್ತಿದ್ರಾ? ಪ್ರತಿ ದಿವಸ ಯಾರು ನಿಂಗೆ ನಾಷ್ಟ ತೊಗೊಳಕ್ಕೆ ಬರ್ತಾಯಿದ್ರಾ? ಫೋನ್ ಮಾಡಿದ್ದೆ. ಯಾರಿಗೆ? ಎಲ್ಲರೂ ನಮ್ಗೆ ಬೇಕಾದವ್ರಿಗೆ. ಮಾಡೋಣ. ಈಗ ಅನಾಮಧೇಯರು ಗೊತ್ತು ಗುರು ಇಲ್ಲದವರು ಯಾರೋ ಬಂದು ನಿನಗೆ ನಾಷ್ಟ ತಂದು ಕೊಡ್ತಾರೆ ಅಂತ ಕಾಯ್ಕೊಂಡು ಕುಂತಿದ್ದೆ ನೀನು. ಗೊತ್ತಿಲ್ಲದವ್ರು ಬಂದೆ ನಾಷ್ಟ ತಂದು ಕೊಡೋದು ಪಾಪ. ಗೊತ್ತಿರೋರು ಯಾರು ತಂದು ಕೊಡೋರಪ್ಪ? ದಿನ ಸಾಯರ್ಗಳವ್ರೆ ಅಂತ ಯಾರು ಬಂದವಲ್ಲ. ಒಂದು ದಿವಸ ಯಾರು ಬರ್ತಾರೆ ತಂದು ಕೊಡ್ತಾರೆ ಹೋಗ್ತಾರೆ. ಅದನ್ನು ಬರ್ತೀನಿ ಬಂದು ತಂದ್ಕೊಡೋದು ಅಂತಂದ್ರೆ ಯಾಕೆ ತಂದ್ಕೊಡೋದು. ಒಂದು ದಿವಸ ಸಕ್ಕರೆ ಕಷ್ಟ ಈಗ ಬೆಳಿಗ್ಗೆ ತಿಂಡಿಗೆ ಏನು ಮಾಡ್ತಾಯಿದ್ದೆ? ಈಗ ಬೆಳಿಗ್ಗೆ ತಿಂಡಿಗೆ ಏನು ಮಾಡ್ತಿದ್ಯವ? ಅಪ್ಪ ಕಾಸು ಇದ್ರೆ ತರ್ಸ್ಕೊಂಡು ತಿನ್ನೋನು, ಕಾಸು ಇದ್ರೆ ಕೂತೀನಿ. ಮನೇಲಿ ಮಾಡ್ಕೊಂಡು ತಿನ್ನೋಷ್ಟು ಅಂತ. ಸುರೇಶ್ ಮಾವು ಕೊಟ್ಟಿದ್ದು ನೆನ್ನೆ ಬೆಳಿಗ್ಗೆ ತಾನೇ ಇದೇ ಕತೆ ಹೇಳ್ಬಿಟ್ಟು ಲೆಕ್ಕ ಹಾಕ್ತಿರವ. ಇನ್ನೂ 1,000 ಐತೆ ಅಂದಿರವ ಒಂದು ದಿವಸದಲ್ಲಿ. ನೆನ್ನೆ ಸುರೇಶ್ ಮಾವು ಕೊಟ್ಟಿದ್ದೆಲ್ಲ ಕುತ್ಕೊಂಡು ಲೆಕ್ಕ ಹಾಕ್ಬಿಟ್ಟು 1,000 ರೂಪಾಯಿ ಉಳ್ದೈತೆ ಅಂತ ಹೇಳ್ದೆ. ಆಗಲೇ 1,000 ರೂಪಾಯಿ ಒಂದು ದಿವಸದಲ್ಲೇ ಖರ್ಚು ಮಾಡ್ಬಿಟ್ಯಾ? 1,000 ರೂಪಾಯಿ ಉಳ್ಕೊಂಡೈತೆ ಅಂತ ಹೇಳ್ದೆ. 1,000 ರೂಪಾಯಿ ಒಂದೇ ದಿವಸದಲ್ಲಿ ಖರ್ಚಾಗೋಯ್ತಾ? ಯಾರು ಕೊಡಬೇಕಾಗಿತ್ತು ಅವ್ರು 300 ಕೊಟ್ಟೆ. ಯಾರ್ಯಾರು ಕೊಡೋಬೇಕಾದವ್ರಿಗೆಲ್ಲನೂ ಲೆಕ್ಕ ಕೊಡ್ಬೇಕಾ? ಸರಿ ಆಯಿತು, ತೀರೋಯ್ತು ಅಂದೆಲ್ಲ ಮುಡಿ. ಈಗ ನಾನು ಹಾಲು ತರಕ್ಕೆ ಹೋಯ್ತಿಲ್ಲ, ಅದೇನೋ ಕೆಲಸ ಮಾಡ್ತಾ ಕೂತಿದ್ದೀನಿ. ಈಗ ಹಾಲು ಕುಡಿದು ನಾವು ಶಕ್ತಿಮಾನ್ ಆಗೋದು ಆ ಕಡೆ ಇರಲಿ. ಈಗ ಏನೋ ತರಕ್ಕೆ ಹೋಯ್ತಲ್ಲ ನಾನು ಕೆಲಸ ಏನೋ ಮಾಡ್ತಾಯಿದ್ದೀನಿ, ಅದು ಮಾಡಿ ಮುಗಿಸ್ಬೇಕು. ಸುಮ್ಮನೆ ಈಗ ನಾನು ಎಲ್ಲೂ ಏನೋ ತರಕ್ಕೆ ಹೋಯ್ತಲ್ಲ, ನಾನು ಕೆಲಸ ಏನೋ ಮಾಡ್ತಾಯಿದ್ದೀನಿ, ಕೆಲಸ ಮಾಡಿ ಮುಗಿಸ್ಬೇಕು. ನಾನು 20 ರೂಪಾಯಿ ಇಡ್ಲಿ ಆಳು ಮುಳೆಲ್ಲ ಕೊಟ್ಟಾನವ. ಹೋಗ್ಲಿ, 50 ರೂಪಾಯಿಗೆ ಹಾಲು ಇಡ್ಲಿ ಎಲ್ಲ ಕೊಟ್ಟಾನ. ಮಾತಾಡ್ತಿರೋದು ನಿಂದೆಂಗ ಕಳೆದೈತೆ ನಮ್ಮದು ಕಳಿಬೇಕಲ್ಲ. ನಿಂದೆಂಗ ಕಳೆದೈತೆ ನಮ್ಮದು ಕಳಿಬೇಕಲ್ಲ ಅಂದೆ. ಮಧ್ಯಾಹ್ನ ಅದು ಒಂಥರ ಸರಿಯಾ? ನಿನ್ನ ಕಥೆನೇ ಬೇರೆ, ನನ್ನ ಕಥೆನೇ ಬೇರೆ ಅಲ್ವೇ? ನನಗೆ ಅದನ್ನು ಕಾಲ ಕಳೀತೀನಿ, ತಿನ್ಬೇಡಿನ ಕಾದ. ಕೆಲಸ ಮಾಡ್ದಾಗ ಗೊತ್ತಿದ್ದೀನಿ, ಒಂದೇ ಸಲ ನಾಯಿಗಿಂತ ಹೆಚ್ಚಾಗಿ ಬೊಗಳ್ತವೆ. ಆ ನಾಯಿಯ ಕಡೆಯಿಂದ ಬೊಗಳ್ತಾ ಇತ್ತು ಹೇಳ್ಬೇಕಂದ್ರೆ.
ನಾವು ಆ್ಯಕ್ಚುಲಿ ಮನೆ ಮುಂದೆ ಎಗ್ಬತ್ತಲ್ವ ಓಡಾಡ್ಕೊಂಡು ಮಾತಾಡ್ತಿದ್ರಿ, ಸುಮಾರು ಜನ ಸೇರ್ಕೊಂಡಿದ್ರು. ನಾನು ಪಡೆದ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಕೆಲಸ ಮಾಡ್ತಾನೇ ಇದೆ, ಸುಮ್ಮನೆ ಎಲ್ಲ ಡಿಸೈನ್ ಮಾಡ್ತಾಯಿದ್ದೆ. ನಾನೇ ಒಳಗಡೆ ಒಂದಷ್ಟು ಕೆಲಸ ಮಾಡಿ ಮುಗಿಸ್ಬಿಡೋಣ ಎಲ್ಲ ಮತ್ತೆ ರೀಡಿಸೈನ್ ಮಾಡ್ತಾಯಿದ್ದೀನಿ. ಬ್ರೌನ್ ಟಿ ವಿ ಹಾಳು ಮುಳೆಲ್ಲ ಸುಮ್ಮನೆ ಟೆಂಪ್ರವರಿಗೆ ಇದ್ದಿದ್ದು ಫಾಂಟಲ್ಲೇ ಎಳೆದ್ಬಿಟ್ಟು ಕೂರಿಸಿದ್ದೆ. ಯಾಕೋ ಸುಮ್ಮನೆ ಅಡ್ಡಾದಿಡ್ಡಿ ಕೆಲಸ ಮಾಡೋದು ಬೇಡ ಅನಿಸ್ತು. ಅಟ್ಲೀಸ್ಟ್ ಸುಮಾರಾಗಡೆ ಫೋಟೋ ಹಾಕಿ ಮಾಡೋದು ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹ್ಯಾಂಡ್ಮೇಡಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಲೋಗೋ ಮಾಡಿದ್ದೀನಿ ಇವಾಗ. ಅದನ್ನು ಆ್ಯನಿಮೇಷನ್ ಅಟ್ಲೀಸ್ಟು AI ಸಾಫ್ಟ್ವೇರ್ಗಳ ಜೊತೆ ಗುದ್ದಾಡಿ ಡಿಜಿಟಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋದು ಎಷ್ಟು ಮಟ್ಟಿಗೆ ಆಗುತ್ತೆ. ಒರಿಜಿನಲ್ ಏರಿಯನ್ ಇಂಜಿನಿಯರ್ಸ್ ಲೋಗೋ ಸೂಪರಾಗಿ ಆಗುತ್ತೆ. ಸಣ್ಣ ಪುಟ್ಟ ಬದಲಾವಣೆ ಬೇಕು, ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಸದ್ಯಕ್ಕಂತೂ ಓಕೆ. ಇವತ್ತು ನವೀನ್ ಲೋಗೋ ಎನ್ ಮತ್ತು NI ಎರಡು ಲೋಗೋಗಳು, ಎರಡು ಒಂದರಲ್ಲ ಬರುತ್ತೆ. ಅದನ್ನ ಲೋಗೋ ಮತ್ತು ಇನ್ನೊಂದು ಏನೋ ಬ್ರೌನ್ ಟಿ ವಿ ಮತ್ತು TNTV ಎರಡರದ್ದು ಲೋಗೋಗಳನ್ನ ಮತ್ತೆ ರಿಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಷ್ಟು ಲೋಗೋಗಳು ರಿಡಿಸೈನ್ ಮಾಡಿಬಿಟ್ರೆ ಕೆಲಸ ಆಗುತ್ತೆ. ಈಗ ಆ್ಯಕ್ಚುಲಿ ಮುಸ್ಲಿಮ್ಸ್ದು ಇದು ಟೋಲ್ಗೇಟ್ ಇದೆಯಲ್ಲ, ಇಲ್ಲಿ ಬನ್ನೂರು ಮತ್ತು ಮಾಕ್ನಹಳ್ಳಿ ಮಧ್ಯೆ ಒಂದು ಟೋಲ್ಗೇಟ್ ಬರುತ್ತಲ್ಲ, ಇಲ್ಲಿ ಮುಸ್ಲಿಮ್ಸ್ದು ಇದಿದೆಯಲ್ಲ, ಏನು ಮಶಾಣ ಇದೆಯಲ್ಲ, ಈ ಮಶಾಣದ ಮುಂದೆ ಬರ್ತಾಯಿದ್ದೆ. ಪಾಸ್ ಆಗ್ತಿದ್ದಾಗ ಆ್ಯಥರ್ ಗಾಡೀಲಿ ಹೋಗ್ತಿದ್ದ ಹುಡುಗರು 3 ಜನ ಹೋಗ್ತಿದ್ರು ಅಂದ್ಕೊಳ್ತೀನಿ. ಪಟ್ಟ ಅಂತ ಹೊಡೆದ್ಬಿಟ್ಟು ಹೋದ ಆ್ಯಕ್ಚುಲಿ. ಆಮೇಲೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಲ್ಲಿ ಮುಸ್ಲಿಮ್ ಹುಡುಗರು ಹೋಗ್ತಾರಲ್ಲ ಸೈಕಲಲ್ಲಿ, ಸೇಮ್ ಅದೇ ಥರ ಹುಡುಗರು ವೀಲಿಂಗ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ವೀಲಿಂಗ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಪ್ಪಕ್ಕಂತ ಮುಂದೆ ಹೋಗ್ಬಿಟ್ಟು ಹೋದ ಒಂದು ಹುಡುಗ, ಪುನಃ ಅಗೇನ್ ಟರ್ನ್ ಹಾಕೊಂಡ್ಬಂದು ಮುಂದೆ ವೀಲಿಂಗ್ ಮಾಡೋದ. ಈಗ ಪಟ್ಟಂತ ಹೊಡೆದ್ಬಿಟ್ಟೇ ಹೋದ ಅವನು ಬೋಳಿ ಮಗ. ಆ ಥರ ಗಾಡಿ ಮುಂದ್ಗಡೆ ಏನಾದ್ರು ಸಿಕ್ಕಿದ್ರೆ ವೀಡಿಯೋ ಕವರ್ ಮಾಡ್ತೀನಿ ಅವ್ರನ್ನ.